ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬುಜ್ಜಿ ಬೇಬಿ ಎದ್ದು ಊಟ ಎಲ್ಲ ಮಾಡಿ ಆಟ ಆಡ್ಕೊಂಡಿದ್ದಾರೆ. ಇವಾಗ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಪೂಜೆ ಮಾಡಬೇಕು. ಆ್ಯಂಡ್ ಇವತ್ತು ನಾವು ನೈಟು ಟ್ರೈನಿಗೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು, ಎಲ್ಲ ಎತ್ತಿಟ್ಕೋಬೇಕು. ಬುಜ್ಜಿ ಬೇಬಿಗೆ ಫುಡ್ ಆಗಿರ್ಬೋದು, ವಾಟರು, ಪ್ರತಿಯೊಂದೂ. ಆ್ಯಂಡ್ ಏನೇನ ನಾನು ಪ್ಯಾಕ್ ಮಾಡ್ತೀನಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಎಲ್ಲ ಆಲ್ಮೋಸ್ಟ್ ನಾನೆಲ್ಲ ಮಾಡಿದ್ದಾಯಿತು. ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಆ್ಯಂಡ್ ಇವಾಗ ನೈಟು ಟ್ರೈನ್ ಇರೋದು, ಸೊ ಹಾಗಾಗಿ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಇಲ್ಲಿ ನಮ್ಮ ಹಸ್ಬೆಂಡ್ ಇಕ್ಬಿಡೋಣ. ಅವ್ರಿಗೆ ಏನೇನು ಬೇಕೋ ಅವರು ತೆಗೆದು ಕೊಟ್ಟಿದ್ದಾರೆ. ಇವತ್ತು ನೈಟ್ ಹೋಗಿ ನಾಳೆ ನೈಟ್ ವಾಪಸ್ ಬರೋದು. ಸೊ ಒಂದು ದಿನದ ಮಟ್ಟಿಗೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನಂದಿದೆ, ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ಪ್ಲೀಟ್ ಮಾಡಿದ್ದೀನಿ, ಬಿಕಾಸ್ ಅಲ್ಲಿ ಹೋದ್ಮೇಲೆ ಅರ್ಜೆಂಟಲ್ಲಿ ಉಟ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಮ್ದೇನಿಲ್ಲ, ನಮ್ದು ಇಷ್ಟೇ ಇರೋದು. ಇನ್ನು ಮಕ್ಳದೇ ಜಾಸ್ತಿ ಇರೋದು, ಅವ್ರದ್ದು ನೋಡೋದೇ ಒಂದು ದೊಡ್ಡ ಕಷ್ಟ. ಇವಾಗ ನನ್ನ ಬುಜ್ಜಿ ಬೇಬಿದು ಮೇಯ್ನಾಗೆ ಜಾಸ್ತಿ ಇರೋದು. ಸೊ ಇದು ನನ್ನ ದೊಡ್ಡ ಮಗಂದು, ಒಂದು ಆರಾಮಾಗಿ ಒಂದೆರಡು ಜೊತೆ ತೊಗೊಂಡಿದ್ದೀನಿ. ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಪಸ್ ಬರ್ತಾ ಟ್ರೈನಲ್ಲಿ ಜೀನ್ಸ್ ಎಲ್ಲ ಅವನಿಗೆ ಕಂಫರ್ಟಬಲ್ ಆಗಿರಲ್ಲ. ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಬುಜ್ಜಿ ಬೇಬಿ ಬಟ್ಟೆ ಅಷ್ಟೇ ಇಲ್ಲಿ ಎಕ್ಸ್ಟ್ರಾ ಒಂದು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಇರಲಿ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೈಟ್ ಹೋಗ್ತಾ ಇರೋದ್ರಿಂದ ಟ್ರಾವೆಲ್ ಮಾಡ್ತೀವಲ್ಲ, ಸೊ ಹಾಗಾಗಿ ಒಂದು ಸ್ವೆಟರ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ. ಸೊ ಕ್ಲಾತ್ ಆಯಿತು. ಆ್ಯಂಡ್ ಒಂದು ಎಕ್ಸ್ಟ್ರಾ ಬೆಡ್ಶೀಟ್ ತೊಗೊಂಡಿದ್ದೀನಿ, ನಮ್ಮ ಚಿರು ಚಳಿ ತಡಿಯಲ್ಲ, ಹಾಗಾಗಿ ಒಂದು ಚಿಕ್ಕದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟವಲ್ಗಳು. ಸೊ ಬಟ್ಟೆದು ಇಷ್ಟೇ, ಇನ್ನೇನಿಲ್ಲ. ಇದು ಎಕ್ಸ್ಟ್ರಾ ಒಂದು ಬುಜ್ಜಿ ಬೇಬಿಗೆ ಶಾಲ್ ಥರ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಬುಜ್ಜಿ ಬೇಬಿದು ಮತ್ತು ಚಿರುದು, ನಮ್ಮದು ಬಾಡಿ ಲೋಷನ್ನು, ಕೂಂಬು, ಬೇಕಾಗಿರೋ ಸ್ಟಿಕ್ಕರ್ಸು, ಬ್ಯಾಂಗಲ್ಸು, ಕ್ಲಿಪ್ಸು, ಆ ಥರದ್ದು ಒಂದು ದಿನದ ಮಟ್ಟಿಗೆ ಏನೇನು ಬೇಕೋ ಆ ಥರದನ್ನ ತೊಗೊಂಡಿದ್ದೀನಿ ಇದರಲ್ಲಿ. ಇದು ಜಸ್ಟ್ ಹೀಗೆ ಇಟ್ಕೊಂಡ್ಬಿಡ್ತೀನಿ ನಾನು. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಚಾರ್ಜರು, ಎರಡೇ ಬ್ಯಾಗ್ ತೊಗೊಂಡು ಹೋಗ್ತಾ ಇರೋದು. ಇದೊಂದು ಕ್ಯಾರಿ ಮಾಡ್ತೀನಿ, ಈ ಬ್ಯಾಗ್ ಒಂದು ಕ್ಯಾರಿ ಮಾಡ್ತೀನಿ. ಸೊ ಹಾಗಾಗಿ ಇದರಲ್ಲಿ ಬಟ್ಟೆ ಬೇಕಾಗಿರೋದೆಲ್ಲ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಬ್ಯಾಗಲ್ಲಿ ಇದೆಲ್ಲ ಬುಜ್ಜಿ ಬೇಬಿ ಮೆಡಿಸನ್ಸು, ವಿಟಮಿನ್ D3, ಕೋಲ್ಡ್ಗೆ ಮತ್ತು ಫೀವರ್ಗೆ, ಮತ್ತು ಸ್ಟಮಕ್ ಪೇಯ್ನ್ ಏನಾದರೂ ಬರ್ತಾ ಇದೆ ಅಂತ ಅಂದಾಗ, ಸೊ ಹಾಗಾಗಿ ಅವರಿಗೆಲ್ಲ ಏನೇನು ಬೇಕೋ ಅದನ್ನು ತೊಗೊಂಡಿದ್ದೀನಿ. ಇದು ಡೈಪರ್ ಬ್ಯಾಗ್ ಅಲ್ವಾ, ಸೊ ಬುಜ್ಜಿ ಬೇಬಿದ ಐಟಮ್ಸ್ ಎಲ್ಲ ನಾನು ಇದ್ರೊಳಗಡೆನೇ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಮಗೆ ಅಂತ ಎಕ್ಸ್ಟ್ರಾ ಸ್ವಲ್ಪ ಒಂದೇ ಒಂದು ಮೆಂತೋ ಪ್ಲಸ್ ಮತ್ತು ಇದು ರೋಲಾನು, ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದೆರಡು ಇಯರ್ಬಡ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇದು ಎಮರ್ಜೆನ್ಸಿಗೆ ಬೇಕು ಅಂತೇನಿಲ್ಲ, ಬಟ್ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೇಯ್ನು ಚಾರ್ಜರು, ಇದನ್ನೆಲ್ಲ ನಾನೇ ಇಟ್ಕೊತೀನಿ, ಸೊ ಹಾಗಾಗಿ. ಆ್ಯಂಡ್ ಇಲ್ಲಿ ಒಂದು ಫ್ಯಾನ್ ತೊಗೊಂಡಿದ್ದೀನಿ, ಇದು ಬುಜ್ಜಿ ಬೇಬಿಗೋಸ್ಕರ ಮೇಯ್ನಾಗೆ ತೊಗೊಂಡಿರೋದು. ಅದ್ರ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ಸೊ ಹಾಗಾಗಿ ಆ ಡಾಕ್ಯುಮೆಂಟ್ಸ್ ಕೂಡ ಇದರಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಬ್ರಷು, ಪೇಸ್ಟು, ಆ್ಯಂಡ್ ಬುಜ್ಜಿ ಬೇಬಿಗೆ, ಚಿರುಗೆ ಶವರ್ ಮಾಡೋಕ್ಕೆ, ಸ್ನಾನ ಮಾಡ್ಸೋಕ್ಕೆ ಅವ್ರಿಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ ಎಲ್ಲ ಇದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಒಂದು ಮೈಕ್ ಇದೆ. ಮೇಯ್ನ್ ಇನ್ನೇನು ಇವಾಗ ಫುಡ್ ತೊಗೋಬೇಕು, ಮತ್ತು ಬುಜ್ಜಿ ಬೇಬಿಗೆ ವಾಟ್ರ್ ಬಾಟಲು, ಮೇಯ್ನಾಗೆ ಡೈಪರ್ ಬೇಕಾಗಿರೋದು. ಬಿಕಾಸ್ ಇನ್ನು ನಾಳೆವರೆಗೂ ಫುಲ್ಲು ಡೈಪರಲ್ಲೇ ಬುಜ್ಜಿ ಬೇಬಿ ಇರಬೇಕು. ಹಾಗಾಗಿ ಇಲ್ಲಿ ಇದೆ, ಒಂದಿನ ಅಂತ ಲೆಕ್ಕ ಹಾಕಿದ್ರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ನಮಗೆ. ಒಂದು 6 ತೊಗೊಂಡಿರ್ತೀನಿ, ಇರಲಿ ಎಮರ್ಜೆನ್ಸಿಗೆ. ಯಾಕಂದರೆ ಊರು ಬಿಟ್ಟು ಊರಿಗೆ ಹೋಗ್ತಾ ಇರೋದು, ಎಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಒಂದು 6 ಪ್ಯಾಕ್ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಬನ್ನಿ ಬುಜ್ಜಿ ಬೇಬಿಗೆ ಫುಡ್ಡು ಮತ್ತು ವಾಟರ್ ತೊಗೊಳ್ಳೋಣ. ಸೊ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ, ಮೇ ಬಿ ಏನೂ ಮರ್ತಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಬುಜ್ಜಿ ಬೇಬಿ ಕೆಲವೊಂದ್ಸಲಿ ಆಟ ಮಾಡ್ತಾರಲ್ಲ, ಸೊ ಹಾಗಾಗಿ ಅವನಿಗೆ ಆಟ ಸಾಮಾನು ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದೆರಡು ತೊಗೊತೀನಿ. ಚಿಕ್ಕದು ಇದೊಂದು ಗಿಲ್ಕಿ ಮತ್ತು ಇದೊಂದು ಟೀತರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಸ್ಕ್ರಾಲಿಂಗ್ದು ಚೆನ್ನಾಗಿರುತ್ತೆ, ಸ್ವಲ್ಪ ಎಂಗೇಜಿಂಗ್ ಆಗಿ ಇಟ್ಕೋಬೇಕಲ್ಲ, ಇಲ್ಲಾಂದರೆ ಆಟ ಮಾಡ್ತಾ ಇರ್ತಾನೆ, ಹಾಗಾಗಿ. ಆ್ಯಂಡ್ ಇವಾಗ ಹಾಕೋಬೇಕಾಗಿರೋ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿದ್ದೀನಿ. ಚಿರು ಬಂದಿದ ತಕ್ಷಣ ರೆಡಿಯಾಗಿ ಹೊರಡೋದಷ್ಟೇ. ಇವಾಗ ಹೋಗಿ ಫುಡ್ ಎತ್ತಿಟ್ಕೊಳ್ಳೋಣ.
ಇವಾಗ ಬೇಬಿಗೆ ಬುಜ್ಜಿ ಬೇಬಿಗೆ ಫುಡ್ಡು ಆ್ಯಂಡ್ ವಿಡಿಯೋನ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಇನ್ಸ್ಟೆಂಟಾಗಿ ಪೌಡರ್ ಎಲ್ಲ ಪ್ರಿಪೇರ್ ಮಾಡಿದ್ನಲ್ಲ, ಯಾರೆಲ್ಲ ನೋಡಿಲ್ಲ ಅಂದರೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಸೊ ಪೌಡರ್ನ ಪ್ರಿಪೇರ್ ಮಾಡಿ ಈ ಟ್ರಾವೆಲ್ ಮಾಡೋಕ್ಕಂತಾನೆ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸೊ ಈ ಥರದೊಂದು ಬಾಕ್ಸ್ ತೊಗೊಂಡಿದ್ದೆ. ಇದು 3 ಸ್ಟೆಪ್ಸ್ ಬರುತ್ತೆ. ಅದರಲ್ಲಿ ಇವಾಗೆಲ್ಲ ಫಿಲ್ ಮಾಡ್ಕೊಂಬಿಡೋಣ. ಎಷ್ಟಾಗುತ್ತೋ ಅಷ್ಟು ಎಷ್ಟು ಫಿಲ್ ಆಗುತ್ತೋ ಅಷ್ಟು ಫಿಲ್ ಮಾಡ್ಕೊಂಡ್ಬಿಡ್ತೀನಿ ನಾನು. 3 ಪೌಡ್ರೂ ಮಾಡಿದ್ನಲ್ಲ, ಸೊ 3 ತೊಗೊಂಡಿರ್ತೀನಿ. ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸ್ವಲ್ಪ ಜಾಸ್ತಿ ತಿಂತಾರೆ. ಸೊ ಹಾಗಾಗಿ ಸೊ ನೋಡಿ ಈ ಥರ ಅರೇಂಜ್ ಮಾಡ್ಬೋದು. ಆ್ಯಂಡ್ ಇದು ತೊಗೊಂಡೋಗೋದು ಈಸಿ, ಹಾಗಾಗಿ ಇದನ್ನು ತೊಗೊಂಡೆ ನಾನು. ಇದ್ರದ್ದೇನಾದ್ರು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಸೊ ಈಸಿಯಾಗಿ 3 ಫಿಟ್ ಆಯಿತು ಇದ್ರೊಳಗಡೆ. ಇದು ಫುಡ್ ರೆಡಿ ಆಯಿತು. ಇದನ್ನು ಮಿಕ್ಸ್ ಮಾಡೋಕ್ಕೆ ಚಿಕ್ಕದೊಂದು ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಸ್ಪೂನು, 1-2 ಸ್ಪೂನ್ ತೊಗೊಂಡಿದ್ದೀನಿ. ಬನಾನಾ ಏನಾದರೂ ಸ್ಮ್ಯಾಶ್ ಮಾಡೋಕ್ಕೆ ಬೇಕಾಗತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಇಲ್ಲಿ ಬಿಸಿನೀರನ್ನು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ. ಇದು ಗ್ಲಾಸ್ದು, ಇದು ಫುಲ್ಲು ತೊಗೊಂಡ್ಬಿಡ್ತೀನಿ ನಾನು. ಇದು ಸರಿ ಹೋಗುತ್ತೆ, ಅಂದರೆ 1-2 ನಾಳೆವರೆಗೂ ಮೇಂಟೈನ್ ಆಗುತ್ತೆ ಇದರಲ್ಲಿ. ಇದು ಎಕ್ಸ್ಟ್ರಾ ಇರಲಿ ಅಂತ ತೊಗೊತಾ ಇರೋದು ಅಷ್ಟೇ. ಆ್ಯಂಡ್ ಬುಜ್ಜಿ ಬೇಬಿಗೆ ನಾರ್ಮಲ್ ಆಗಿ ಇದನ್ನು ಯೂಸ್ ಮಾಡ್ತೀನಲ್ಲ, ಇದರಲ್ಲೂ ಸ್ವಲ್ಪ ತೊಗೊಂಡ್ಬಿಡ್ತೀನಿ. ಆ್ಯಂಡ್ ಸದ್ಯಕ್ಕೆ ಇಷ್ಟೇ. ಇದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ತೊಗೋಬೇಕು, ಬನಾನಾ ಮತ್ತು 1-2 ಆ್ಯಪಲ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇನಾದರೂ ಟ್ರೈನಲ್ಲಿ ಹೋಗ್ತಾ ಇಲ್ಲಾಂದರೆ ಅಲ್ಲೆಲ್ಲಾದರೂ ತಿನ್ಸೋಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಫುಡ್ಡು ಕೂಡ ರೆಡಿ ಆಯಿತು. ಇದನ್ನು ಎತ್ತಿ ಇಟ್ಕೊಂಬಿಡೋಣ. ಇವಾಗ ನಾವು ಕೂಡ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿದೆ ಸಿಂಪಲ್ ಆಗೇನೆ. ಬಿಕಾಸ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ವಾ, ಫಸ್ಟು ಮನೇಲೆಲ್ಲ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿದ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಮನೆಯದೆಲ್ಲ ಲೈಟು ಆಗಿರ್ಬೋದು, ಪ್ರತಿಯೊಂದು ಏನು ಆಫ್ ಆಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟು ಅಮ್ಮ ಮನೆಗೆ ಹೋಗ್ತೀವಿ, ಆಮೇಲೆ ನೈಟ್ ಟ್ರೈನ್ ಇರೋದ್ರಿಂದ ಅಲ್ಲಿಂದ ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇವಾಗ ಏನು ಕೀ ಚೈನ್ ತೋರಿಸ್ತಾ ಇದ್ದೀನಲ್ಲ, ಅದನ್ನು ನಾವು ಹೋಸಲಿ ಚಿರು ಜೊತೆ ತಿರುಪತಿಗೆ ಹೋದಾಗ ತೊಗೊಂಡಿದ್ದು. ಬೆಟ್ಟ ಹತ್ಬೇಕಾದ್ರೆ ಈ ಥರ ಲೆಟರಲ್ಲಿ ಮಾಡಿಕೊಡ್ತಾ ಇರ್ತಾರೆ. ಅಲ್ಲಿ ನಾನು ನನ್ನ ಚಾನಲ್ ನೇಮ್ ಅಂದರೆ ಗಾಯಿ ಚೇತು ಅಂತ ಹಾಕ್ಸಿ ಮಧ್ಯದಲ್ಲಿ ಪಿ ಅಂತ ಹಾಕ್ಸಿದ್ದೆ, ಪ್ರಣವ್ ಅಂತ. ಸೊ ಅದನ್ನು ನಮ್ಮ ಹಸ್ಬೆಂಡಿಗೆ ಕೇಳ್ತಾ ಇದ್ದೆ. ಹಾಗೆ ಫೈನಲ್ ಆಗಿ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆಯಲ್ಲಿ ಹಬ್ಬ ಮಾಡಿದ್ರಲ್ಲ, ಸೊ ಒಬ್ಬಟ್ಟು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿದ್ರು. ಅದನ್ನು ಎಲ್ಲ ಕುತ್ಕೊಂಡು ನನ್ನ ತಮ್ಮನ ಹೆಂಡತಿ ಜೊತೆ ಮಾತಾಡಿಕೊಂಡು ತಿಂತಾ ಇದ್ವಿ. ನನ್ನ ತಮ್ಮ ಬೋಂಡನ್ನು ತಗೊಬಂದು ಕ್ಯಾಮ್ರಾಗೆ ಇಡ್ತಾ ಇದ್ದ. ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ವಿಶಾಲ್ ಮಠಕ್ಕೆ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಚಿರುಗೇನಾದರೂ ಶರ್ಟ್ಗಳೆಲ್ಲ ಇರುತ್ತೆ, ಅದನ್ನು ತೊಗೊಳ್ಳೋಣ ಡೈಲಿ ವೇರ್ಗೆ ಅಂತ. ಆ್ಯಂಡ್ ಟ್ರಾವೆಲ್ ಮಾಡ್ತಾ ಇದ್ದೀವಲ್ಲ, ಈ ಥರ ಸಿಂಪಲ್ಲಾಗೆ ಸ್ವಲ್ಪ ಕಾಟನಲ್ಲಿದ್ದರೆ ಚೆನ್ನಾಗಿರುತ್ತೆ ಈ ಸೆಕೆಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ತೊಗೊಂಡು ಬಂದಮೇಲೆ ಇಲ್ಲಿ ನೋಡಿ ಬುಜ್ಜಿ ಬೇಬಿ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಏನು ಆಟ ಆಡ್ತಾ ಇದ್ದಾನೆ ಅಂದರೆ, ಫುಲ್ಲು ಕುತ್ಕೊಂಡಿದ್ದ ಜಾಗದಲ್ಲೇ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ. ಒಂದು ಸೆಕೆಂಡು ಸೈಲೆಂಟಾಗಿ ಇರೋದೇ ಇಲ್ಲ ಅಂತಾನೆ. ತುಂಬ ಕಷ್ಟ ಆಗುತ್ತೆ ಇವಾಗ ಅವನ್ನ ಹಿಡಿಯೋದು. ಅದರಲ್ಲಿ ಬೇರೆ ಎದ್ದು ನಿಂತ್ಕೊಳ್ಳೋಕೆ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದಾರ. ಎದ್ದು ನಿಂತ್ಕೊಂಡು ಒಂದು 10 ಸೆಕೆಂಡ್ ಹಂಗೆ ಹಿಂಗೆ ನಿಂತ್ಕೊತಾರೆ. ಸೊ ನಿಂತ್ಕೊಂಡ್ಬಿಟ್ಟು ಫುಲ್ ಆಟ ಆಡ್ತಾ ಇರ್ತಾರೆ. ಯಪ್ಪ ಎಷ್ಟು ಖುಷಿ ಆಗುತ್ತೆ ಒಂದೊಂದ್ಸಲಿ ಅನ್ಸುತ್ತೆ, ಅಯ್ಯೋ ಇವನ್ನ ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಅಂತ. ನೋಡಿ ಏನಾದರೂ ಒಂದು ಹಿಡ್ಕೊತಾನೆ ಇಲ್ಲ. ನೋಡಿ ನಮ್ಮ ಅಮ್ಮನ ಮೇಲೆ ಇಟ್ಕೊಂಡು ಎತ್ತಿ ಆ ಚೇರ್ ಮೇಲೆ ಹತ್ತಕ್ಕೆಲ್ಲ ಹೋಗ್ತಾ ಇರ್ತಾರೆ. ಇದೇ ಥರ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಅವ್ರ ಜೊತೆಗೆ ಯಾರಾದರೂ ಒಬ್ರು ಇದ್ರೇನೆ ಚಂದ, ಇಲ್ಲ ಅಂದರೆ ಏನಾದರೂ ಒಂದು ಮಾಡ್ಕೊತಾರೆ. ಸೊ ಹಂಗೆ ಸ್ವಲ್ಪ ಹೊತ್ತೆಲ್ಲ ಇದ್ದು ರೆಸ್ಟ್ ಎಲ್ಲ ಮಾಡಿ ಸಂಜೆ ಮೇಲೆ ಕಾಫಿ ಎಲ್ಲ ಕುಡಿದು ಇವಾಗ ಒಂದು 6 o'clock ಆಗಿತ್ತು. ಓಲೋ ಬುಕ್ ಮಾಡಿದ್ವಿ. ಇವಾಗ ನಾವು ಮೆಜೆಸ್ಟಿಕ್ಕಿಗೆ ಹೋಗಬೇಕು, ಹಾಗಾಗಿ ಆಟೋ ಬುಕ್ ಮಾಡಿದ್ವಿ ಓಲೋದಲ್ಲಿ. ಇದರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು 8 o'clockಗೇನೋ ಇರೋದು. ಸೊ ಟ್ರಾಫಿಕ್ ಇದ್ದರೆ ಯಾಕೆ ಅಂತ ಹೇಳ್ಬಿಟ್ಟು ಆಟೋ ಮಾಡ್ಕೊಂಡು ನಾವಿವಾಗ ಮೆಜೆಸ್ಟಿಕ್ಕಿಗೆ ಕೂಡ ಬಂದ್ವಿ. ಇನ್ನೂ ಒಂದು 1/2 hour ಟೈಮ್ ಇತ್ತು, ಹಾಗಾಗಿ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಡೋಣ, ಟ್ರೈನಲ್ಲೆಲ್ಲ ಬೇಡ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಟೆಲ್ ಇರುತ್ತಲ್ಲ ಅಲ್ಲಿ ತೊಗೊಂಡ್ವಿ ದೋಸೆ ತೊಗೊಂಡು ತಿಂದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಎಲ್ಲರನ್ನೂ ನೋಡಿ ನಗಾಡ್ತಾ ಇದ್ರು.
ಆ್ಯಂಡ್ ಫೈನಲಿ ನಮ್ಮ ಟ್ರೈನ್ ಕೂಡ ಬಂತು. ಇವಾಗ ಟ್ರೈನಲ್ಲಿ ಹತ್ತಿ ಕುತ್ಕೊಂಡಿದ್ದೀವಿ ನಾವು. ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಆಟ ಆಡ್ಕೊಂಡು. ನಾವು ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ದು. ಆರಾಮಾಗೆ ಸೀಟ್ ಇತ್ತು. ಸೊ ಹಾಗಾಗಿ ಕುತ್ಕೊಂಡು ಮಲ್ಕೊಳ್ಳೋಣ ಆಮೇಲೆ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡಿದ್ವಿ. ಆ್ಯಂಡ್ ಇವಾಗ ನಾನಿಲ್ಲಿ ಬುಜ್ಜಿ ಬೇಬಿಗೆ ಏನೇನು ಮೆಡಿಸನ್ಸ್ ಇದೆಯಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಎಲ್ಲನೂ ತೊಗೊಂಡು ಬಂದಿದ್ದೆ ನಾನು. ಬಿಕಾಸ್ ಚಿಕ್ಕ ಮಗು ಅಲ್ವಾ, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಔಟ್ಸೈಡ್ ಬೇರೆ ಹೋಗ್ತಾ ಇರೋದು. ಆ್ಯಂಡ್ ನಮಗೆ ಬೇಕಾಗಿರೋ ವಸ್ತು ಅಲ್ಲಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಬುಜ್ಜಿ ಬೇಬಿಗೆ ಬೇಕಾಗಿರೋ ಪ್ರತಿಯೊಂದನ್ನು ನಾನು ನೋಡಿ ನೆನ್ಪಿಟ್ಕೊಂಡು ಮುಂಚೆನೇ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಚಿರು ಪಾಡಿಗೆ ಚಿರು ಆಟ ಆಡ್ಕೊಂಡಿದ್ದ. ಅಷ್ಟರಲ್ಲಿ ನಾನು ಕೂಡ ಅವನಿಗೆ ಮೆಡಿಸನ್ಸು ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಬುಜ್ಜಿ ಬೇಬಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಅದಕ್ಕೋಸ್ಕರ ಕೋಲ್ಡೋದು ಕೂಡ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಹಾಕಿದ್ಮೇಲೆ ಫುಡ್ಡು ನಾನು ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ನಲ್ಲ ಅದನ್ನು ಕೂಡ ತಿನ್ನಿಸ್ದೆ. ನಾನು ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಈ ಥರ ಟಾಯ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ ನಾನು, ಎಂಗೇಜಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಕಿ ಆಟ ಆಡಿಸ್ತಾ ಇದ್ದೆ. ಇಲ್ಲಾಂದರೆ ಇಬ್ರು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆ್ಯಂಡ್ ಇಬ್ರು ಚೆನ್ನಾಗಿ ಆಟ ಆಡಿಸ್ಕೊಂಡು ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಫೈನಲಿ ನಾವು ತಿರುಪತಿ ಕೂಡ ರೀಚ್ ಆದ್ವಿ. ನೋಡಿದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಟ್ರೈನಲ್ಲಿ ತೆಗ್ದಿದ್ದು ಈ ವಿಡಿಯೋನ ನಾನು. ಅಲ್ಲಿಂದ ಬಂದು ಸ್ವಲ್ಪ ಇಳಿದ್ಬಿಟ್ಟು ಟ್ರೈನ್ ಇಳಿದು ಅಲ್ಲಿ ತಿರುಪತಿಯಲ್ಲಿ ನಾವು ನಿಲ್ಲಿಸ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡ್ವಿ. ನಿದ್ದೆ ಬೇರೆ ಇದ್ದಿದ್ದಿಲ್ಲ ನಮಗೆ, ಅವರಿಬ್ಬರನ್ನ ನೋಡ್ಕೊಳ್ಳೋದೇ ಸರಿಯಾಗಿತ್ತು. ಹಾಗಾಗಿ ಆಮೇಲೆ ನಾವಿಲ್ಲಿ ಇವತ್ತು ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇಲ್ಲ, ಡೈರೆಕ್ಟು ನಾವು ಆಟೋದಲ್ಲೇ ಮೇಲ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೋಡಿದ್ವಿ ನೀವು ರೈಲ್ವೆ ಸ್ಟೇಷನಿಂದ ಬಂದರೆ ಇಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ಬೆಟ್ಟ ಹತ್ಕೊಂಡು ಹೋಗೋರು ಹೋಗ್ಬೋದು. ಬಟ್ ನಾವಿವತ್ತು ಬೆಟ್ಟ ಹತ್ಕೊಂಡು ಹೋಗ್ತಾ ಇಲ್ಲಲ್ಲ, ಹಾಗಾಗಿ ಡೈರೆಕ್ಟು ನಾವು ಮೇಲ್ಗಡೆ ತಿರುಮಲಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಬೆಟ್ಟ ಹತ್ತೋರು ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಲಗೇಜ್ನೆಲ್ಲ ಕೊಟ್ಬಿಟ್ಟು ನಿಮ್ಮ ಲಗೇಜ್ನೆಲ್ಲ ಇಲ್ಲಿ ಕೊಟ್ಟರೆ ಡೈರೆಕ್ಟ್ ಮೇಲ್ಗಡೆ ನಿಮಗೆ ಸಿಗತ್ತೆ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಬಟ್ ನಾವಿವತ್ತು ಡೈರೆಕ್ಟ್ ಹೋಗ್ತಾ ಇರೋದ್ರಿಂದ ಸೊ ಅಲ್ಲೇ ಹೋಗಿ ನಾವು ರೂಮೆಲ್ಲ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ. ಇವತ್ತು ಅಷ್ಟೇ ತುಂಬ ಜನ ಇದ್ದರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ. ಇದು ಮಾರ್ನಿಂಗ್ ಒಂದು 4 o'clock ಏನೋ ಟ್ರೈನ್ ಕೂಡ ಬಂದಿತ್ತಲ್ಲ, ಎಲ್ಲರೂ ಫುಲ್ ಅಲ್ಲೇ ಇಳ್ಕೊಂಡಿದ್ರು. ಆ್ಯಂಡ್ ಎಂಟ್ರೆನ್ಸ್ ಈ ಥರ ಇರುತ್ತೆ. ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ವೈಬ್ಸು, ಚಳಿ ಚಳಿ ಥರ. ಆ್ಯಂಡ್ ನಾವು ಏನು ವ್ಯಾನಲ್ಲಿ ಹೋಗಿದ್ವಲ್ಲ, ಅಲ್ಲಿ ವ್ಯಾನ್ನ ನಿಲ್ಲಿಸ್ಬಿಟ್ಟು ಈ ಥರ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಬಿಕಾಸ್ ಪ್ಲಾಸ್ಟಿಕ್ಕು ಅದು ಇದು ಏನೋ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ಇದೆಯಾ ಅಂತ ಹೇಳಿ ನಮ್ಮ ಬ್ಯಾಗ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಅದನ್ನು ಇವಾಗ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ವ್ಯಾನಲ್ಲಿ ಏನಾದರೂ ನಾವು ತಿರುಪತಿಯಿಂದ ತಿರುಮಲಗೆ ಹೋಗ್ತೀವಿ ಅಂದರೆ 150 rupees ಪರ್ ಪರ್ಸನ್ಗೆ ತೊಗೊತಾರೆ. ನನಗೆ ಮತ್ತು ನಮ್ಮ ಹಸ್ಬೆಂಡಿಗೆ ತೊಗೊಂಡ್ರು, ಇಬ್ಬರಿಂದ 300 rupees ತೊಗೊತಾರೆ. ಆ್ಯಂಡ್ ನಿಮಗೆ ಬಸ್ ಕೂಡ ಅವೈಲಬಲ್ ಇರುತ್ತೆ. ಬಟ್ ನಾವು ಹೋದಾಗ ಬಸ್ ನಮಗೆ ಸಿಕ್ಕಿಲ್ಲ, ಸೊ ಹಾಗಾಗಿ ನಾವು ವ್ಯಾನಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ವ್ಯಾನಲ್ಲೇ ಹೋದ್ವಿ. ಇಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಬಂದ್ವಿ. ಇವಾಗ ತಿರುಪತಿಯಿಂದ ತಿರುಮಲಗೆ ಬಂದ್ವಿ. ಅಲ್ಲಿ ಇವಾಗ ನಮ್ಮ ಹಸ್ಬೆಂಡ್ ಕ್ಯೂ ಅಲ್ಲಿ ನಿಂತಿದ್ದಾರೆ. ಬಿಕಾಸ್ ಇಲ್ಲಿ ನಾವು ರೂಮ್ ಇಸ್ಕೋಬೇಕು. ಎಷ್ಟು ಜನ ಕ್ಯೂ ಇತ್ತು ಅಂದರೆ ಯಪ್ಪ, ನಾವು ಒಂದು 4:30ಗೇನೋ ಹೋಗಿದ್ದು, ಅಲ್ಲಿಂದ ನಮಗೆ ರೂಮ್ ಕೀ ನಮ್ಮ ಕೈಯಲ್ಲಿ ಸಿಗೋಷ್ಟರಲ್ಲಿ 8 o'clock ಆಗಿತ್ತು. ಸೊ ನಾವಿಲ್ಲಿ ಸೈಡಲ್ಲಿ ಈ ಥರ ಬ್ಯಾಗ್ ಎಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಹಸ್ಬೆಂಡ್ ನಾವು ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಆ್ಯಂಡ್ ಫೈನಲಿ ನಮಗೆ ಒಂದು 7:30 ಹೆಂಗೆ ಈ ಥರ ರಿಸಿಪ್ಟ್ ಕೊಡ್ತಾರೆ. ಅದು ಆಧಾರ್ ಕಾರ್ಡ್ ತೋರಿಸ್ಬೇಕು ನೀವು, ಆ ಥರ ರಿಸಿಪ್ಟ್ ಕೊಡ್ತಾರೆ. ಇದಕ್ಕೆ 100 rupees, ಬಟ್ ಅವರು 500 rupees ಎಕ್ಸ್ಟ್ರಾ ತೊಗೊತಾರೆ. ಮತ್ತು ನೀವು ರೂಮ್ ಕೀ ವಾಪಸ್ ಕೊಡ್ಬೇಕಾದ್ರೆ ಆ 500 rupeesನ ನಿಮ್ಮ ಅಕೌಂಟಿಗೆ ಕಳಿಸ್ತಾರೆ. ನಮ್ಮದು ಹಾಗೆ ಆಗಿದ್ದು. ಆ್ಯಂಡ್ ಇನ್ನು ರೂಮು ಅಲಾಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, 1 hour ಆಗುತ್ತೆ ಅಂದರು. ಸೊ ಹಾಗಾಗಿ ಇಲ್ಲೇ ಕುತ್ಕೊಂಡು ಕಾಫಿ ಟೀ ಏನಾದರೂ ಕುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀವಿ. ಹಾಗೆ ಇಲ್ಲಿ ಬಲೂನ್ ಸೇಲ್ ಮಾಡ್ತಾಯಿದ್ರು. ಚಿರು ನೋಡಿಬಿಟ್ಟು ನಂಗೆ ಬೇಕು ಅಂತ ಹಠ ಮಾಡ್ತಾ ಇದ್ದ. ಸರಿ ಇನ್ನೇನು ಮಾಡೋದು ಅಂತ ಅವನಿಗೂ ಒಂದು ಈಸ್ಕೊಟ್ವಿ. ನಾವು ಒಂದೇ ಒಂದು ತೊಗೊಂಡ್ಬಿಟ್ವಾ. ಆ ಬಲೂನ್ ನೋಡ್ಬಿಟ್ಟು ಬುಜ್ಜಿ ಬೇಬಿ ನನಗೂ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ರು. ಅದರಲ್ಲೇ ಹೇಗೋ ಮ್ಯಾನೇಜ್ ಮಾಡಿದ್ವಿ. ಆಮೇಲೆ ನೋಡಿ ಈ ಥರ ಇಲ್ಲಿ ಅಲಾಟ್ಮೆಂಟ್ ಆಗ್ತಾ ಇರ್ತಾರೆ. ನಮ್ಮ ಚೀಟಿಯಲ್ಲಿ ನಂಬರ್ ಇರುತ್ತೆ, ಆ ನಂಬರ್ ಬಂದಾಗ ನಮ್ಮ ರೂಮ್ ಅಲಾಟ್ ಆಗಿದೆ ಅಲ್ಲಿ ಹೋಗಿ ವಿಚಾರಿಸ್ಬೇಕು. ನಮ್ಮದು 428 ಏನೋ ಇತ್ತು, ಅಲ್ಲಿ ಇನ್ನೂ 380 ತೋರಿಸ್ತಾ ಇತ್ತು. ಹಾಗಾಗಿ ಇಲ್ಲೇ ಸುಮ್ಮನೆ ಕುತ್ಕೊಂಡಿದ್ವಿ. ಆ್ಯಂಡ್ ನಮಗೆ ರೂಮ್ ಕೊಡ್ತಾ ಇದ್ರಲ್ಲ, ಅದೇ ಪಕ್ಕದ ಬಿಲ್ಡಿಂಗಲ್ಲೇ ನಮಗೆ ಇಲ್ಲಿ ರೂಮ್ ಕೂಡ ಕೊಟ್ಟಿದ್ರು. ಸೊ ಫೈನಲಿ ಹೇಗೋ ನಾವು ಕೀ ಎಲ್ಲ ಈಸ್ಕೊಂಡು ಇಲ್ಲಿ ವಿಚಾರಿಸ್ಕೊಂಡು ಕೀ ಎಲ್ಲ ತೊಗೊಂಡ್ವಿ. ಇವಾಗ ಇನ್ನೇನು ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಅಷ್ಟೇ. ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇವಾಗ ಫೈನಲಿ ನಾವು ರೂಮಿಗೆ ಕೂಡ ಬಂದ್ವಿ. ನೋಡಿ ರೂಮ್ ಈ ಥರ ಇದೆ. ಆ್ಯಂಡ್ ಫ್ಯಾಮಿಲಿಗೆ ಈ ಥರ 2 ಬೆಡ್ ಕೊಟ್ಟಿರ್ತಾರೆ, ಒಂದು ಬಾತ್ರೂಮು ಆ ಥರದ್ದೆಲ್ಲ ಇತ್ತು. ಬಟ್ ತುಂಬ ನೀಟಾಗೆ ಕ್ಲೀನಾಗೆ ಇತ್ತು. ತುಂಬ ಚೆನ್ನಾಗಿತ್ತು. ಆರಾಮಾಗೆ 100 rupees ಅಂದರೆ
ಅಂದ್ರೆ ಇದು 24 ಅವರ್ಸ್ ಇರುತ್ತೆ. ನೆಕ್ಸ್ಟ್ 24 ಅವರ್ಸ್ ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೂ ಕೂಡ ಮಾಡ್ಕೋಬಹುದು. ಇವಾಗ ಫೈನಲಿ ರೆಸ್ಟ್ ಮಾಡ್ತಾ ಇದೀವಿ. ಅಂಡ್ ತಿರುಪತಿಯಲ್ಲಿ ಏನೇನಾಯ್ತು, ಹೇಗೆ ದರ್ಶನ ಮಾಡಿದ್ವಿ ಅಂತೆಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಅಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.